ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥ ವಿಚಾರ ಕೆಂಪಣ್ಣ, ರವಿ ಮಂಡ್ಯ, ಕಬ್ಜಾ ಶರಣ್ ಸೇರಿದಂತೆ ಅನೇಕರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ವಿಷಯಕ್ಕೆ ನಿಮಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟು ಬಿಡ್ತೀನಿ. ಇಲ್ಲಿ ಆಗಿರ್ತಕ್ಕಂಥದ್ದು ಒಂದು ತಪ್ಪು ಕೂಡ ಆಗಿದೆ. ಆದರೆ ತಪ್ಪು ಮಾಡದೇ ಇರುವಂತಹ ಕೆಲವು ಜನರಿಗೆ ಒಂದು ಶಿಕ್ಷೆ ಆಗಿದೆಯಲ್ಲ, ನಿಜಕ್ಕೂ ಇದು ಖಂಡನೀಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಆಗಿತ್ತು ಎಂಬ ಒಂದು ಕ್ಲಾರಿಟಿಯನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದು ಆ ಒಂದು ಪೊಲೀಸ್ ಸ್ಟೇಷನಲ್ಲಿ ದೂರು ಕೂಡ ದಾಖಲಾಗಿದೆ. ಆ ದೂರಿಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆ ಅಂಥದ್ದೆಲ್ಲವನ್ನು ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಆ ಕುರಿತಾಗಿ ಹೆಚ್ಚು ಚರ್ಚೆ ಮಾಡೋದು ಬೇಡ. ಅಸಲಿಗೆ ಅಲ್ಲಿ ನಡೆದಿರ್ತಕ್ಕಂಥದ್ದೇನು, ಆ ಹಿಂದಿನ ದಿನ ಅಂದರೆ ಹೊಸ ವರ್ಷದ ದಿನ ಆಗಿರ್ತಕ್ಕಂಥ ಘಟನೆ ಇದು. ಪಾರ್ಟಿಯಲ್ಲಿ ಒಂದೇನೋ ಮಿಸ್ಬಿಹೇವಿಯರ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬೆಳವಣಿಗೆಗಳಾಗಿದ್ದು, ಅದರಲ್ಲಿ ತಪ್ಪು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು, ಅದನ್ನು ಶಿಕ್ಷೆ ಅನುಭವಿಸ್ತಾ ಇರುವಂಥ ವ್ಯಕ್ತಿಗಳು ಯಾರು, ಯಾರ ಮುಖಕ್ಕೆ ಮಸಿ ಬಡಿಯುವಂಥ ಕೆಲಸ ಆಗಿದೆ. ಸೊ ಈ ಕುರಿತಾಗಿ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋಗಳನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಅಂದ ಹಾಗೆ ಈ ವಿಷಯಕ್ಕೆ ಬರೋದಾದ್ರೆ, ಡಿಸೆಂಬರ್ 31 ಮಧ್ಯರಾತ್ರಿ ಒಂದು ಪಾರ್ಟಿ, ಸಹಜವಾಗಿ ಹೊಸ ವರ್ಷ ಅಂದ ತಕ್ಷಣ ಸಹಜವಾಗಿ ಎಲ್ಲರೂ ಕೂಡ ಪಾರ್ಟಿ ಮಾಡುವಂಥದ್ದು, ಸೆಲೆಬ್ರೇಷನ್ ಮಾಡುವಂಥದ್ದು ಎಲ್ಲವೂ ಕೂಡ ಇರುತ್ತೆ. ಈ ಸಂದರ್ಭದಲ್ಲಿ ರವಿ ಮಂಡ್ಯ, ಕೆಂಪಣ್ಣ ಜೊತೆಗೆ ಸಾಕಷ್ಟು ಜನ ಸ್ನೇಹಿತರೆಲ್ಲರೂ ಕೂಡ ಸೇರಿಕೊಂಡು ಪಾರ್ಟಿ ಅಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಒಂದು ಮಿಸ್ಬಿಹೇವಿಯರ್ ಆಗುತ್ತೆ. ಅದು ರವಿ ಮಂಡ್ಯ ಅವರಿಂದ ಆಗಲಿ ಅಥವಾ ಕೆಂಪಣ್ಣ ಅವರಿಂದ ಆಗಲಿ, ಕಬ್ಜಾ ಶರಣ್ ಆಗಿರಲಿ ಅಥವಾ ಬೇರೆ ಸಂಗಡಿಗರಿಂದ ಆಗಿರಲಿ ಆಗಿರ್ತಕ್ಕಂಥದ್ದಲ್ಲ. ಯಾವುದೋ ಒಬ್ಬ ನಾಲಾಯಕ ಒಂದು 16 ವರ್ಷದ ಬಾಲಕಿಯನ್ನು ಅಪಹರಣವನ್ನು ಮಾಡ್ಕೊಂಡು ಹೋಗ್ಬಿಡ್ತಾನೆ. ಸೊ ಇಲ್ಲಿ ನಾನು ಅವರ ಹೆಸರನ್ನು ಹೇಳೋದಕ್ಕೂ ಹೋಗೋದಿಲ್ಲ. ಬಾಲಕಿಯ ಒಂದು 16 ವರ್ಷದ ಬಾಲಕಿ ಆಗಿರೋದ್ರಿಂದ ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ನಾನು ಹೆಚ್ಚು ವಿವರವನ್ನು ಕೂಡ ಕೊಡ್ತಾ ಹೋಗೋದಿಲ್ಲ. ಅಪಹರಣ ಮಾಡ್ತಾನೆ, ಕಾರಿನಲ್ಲಿರುವಂತಹ ಮಹಿಳೆಯನ್ನು ಎಲ್ಲೋ ಕರ್ಕೊಂಡೋಗಿ ಅವಳ ಜೊತೆ ಮಿಸ್ಬಿಹೇವಿಯರ್ ಮಾಡಿರ್ತಾನೆ ಅನ್ನೋ ಒಂದು ಕಾರಣಕ್ಕಾಗಿ ಅಲ್ಲಿನ ಗ್ರಾಮಸ್ಥರು ಗೊತ್ತಾದಂಥ ಸಂದರ್ಭದಲ್ಲಿ ಅವನನ್ನು ಹಿಡಿದು ಪೊಲೀಸ್ ಸ್ಟೇಷನ್ಗೆ ಕೊಡುವಂಥ ಕೆಲಸವೂ ಕೂಡ ಆಗುತ್ತೆ. ಇದು ಯಾವುದೂ ಕೂಡ ಈ ರವಿ ಮಂಡ್ಯ ಅವರಿಗಾಗಿರಲಿ, ಕೆಂಪಣ್ಣ ಅವರಿಗಾಗಿರಲಿ ಗಮನಕ್ಕೆ ಇರೋದಿಲ್ಲ. ಅಂದರೆ ಆ ಕ್ಷಣಕ್ಕೆ ಏನೋ ಒಂದು ಕಂಪ್ಲೇಂಟ್ ಆಗಿದೆ, ಏನೋ ತಪ್ಪಾಗಿದೆ ಅನ್ನೋ ಒಂದು ಇದು ಇರುತ್ತೆ. ಹಾಗಾಗಿ ಅವರ ಸ್ನೇಹಿತರ ಆಗಿರೋ ಕಾರಣದಿಂದಾಗಿ ಮಾರನೇ ದಿನ ದೇವಸ್ಥಾನಕ್ಕೆ, ಅಂದರೆ ಜನವರಿ 1 ಆಗಿರೋದ್ರಿಂದ, ಹೊಸ ವರ್ಷ ಆಗಿರೋದ್ರಿಂದ ಬಿದನಕೇರಿ ಆಂಜನೇಯ ಟೆಂಪಲ್ಗೆ ಇವರೆಲ್ಲರೂ ಕೂಡ ಸೇರ್ಕೊಂಡು ಬರ್ತಾರೆ. ಶರಣ್ ಆಗಿರ್ಬೋದು, ಮಂಡ್ಯ ರವಿ, ಕೆಂಪಣ್ಣ, ಸೊ ಸ್ನೇಹಿತರೆಲ್ಲರೂ ಕೂಡ ಸೇರ್ಕೊಂಡಿರ್ತಾರೆ. ಒಂದು ಪ್ಲಾನಿಂಗ್ ಮಾಡ್ತಾರೆ, ಫ್ಯೂಚರ್ ಬಗ್ಗೆ ಏನು ಅಂಥದ್ದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಅದಾದ ಬಳಿಕ ಬ್ಲ್ಯಾಂಕ್ ಆಗಿ ಕೆಲವೊಂದಿಷ್ಟು ಜನ ಇರ್ತಾರೆ. ಅಲ್ಲಿ ಏನಾಗಿದೆ ಅನ್ನೋದು ಕೂಡ ಗೊತ್ತಿರೋಲ್ಲ. ನಮ್ಮ ಸ್ನೇಹಿತ ಒಬ್ಬರು ಪೊಲೀಸ್ ಸ್ಟೇಷನಲ್ಲಿದ್ದಾರೆ, ದೂರು ದಾಖಲಾಗಿದೆ, ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಹಾಗಾಗಿ ಅವರನ್ನು ವಿಚಾರಣೆ ಮಾಡ್ಕೊಂಡು ಬರೋಣ, ಏನಾಗಿದೆ ಅಂತ ತಿಳ್ಕೊಂಡು ಬರೋಣ ಅನ್ನೋ ಒಂದು ಕಾರಣಕ್ಕೆ ಇವರೆಲ್ಲರೂ ಕೂಡ ಏನು ಮಾಡ್ತಾರೆ, ಪೊಲೀಸ್ ಸ್ಟೇಷನ್, ಮಾಗಡಿ ಪೊಲೀಸ್ ಸ್ಟೇಷನ್ ಹತ್ರ ಬರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿನ ಜನಗಳು ಆಕ್ರೋಶ ಭರಿತರಾಗಿ ಬಿಟ್ಟಿರ್ತಾರೆ. ಆಗಲೇ ಗೊತ್ತಿರುತ್ತೆ ಇವರ ಸ್ನೇಹಿತ, ಇವ್ರ ಜೊತೆಯಲ್ಲಿ ಇರೋದ್ರಿಂದ, ಸ್ನೇಹಿತರಾಗಿರೋದ್ರಿಂದ ಇವ್ರ ಮೇಲೇನೂ ಕೂಡ ಒಂದು ಸ್ಟೇಷನ್ ಹತ್ರ ಬಂದಂಥ ಸಂದರ್ಭದಲ್ಲಿ ಹಲ್ಲೆ ಕೂಡ ಮಾಡೋದಕ್ಕೆ ಅಲ್ಲಿನ ಸ್ಥಳೀಯರು ಮುಂದಾಗಿ ಬಿಡ್ತಾರೆ. ಅದು ಕೂಡ ತಪ್ಪು ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಯಾವುದೇ ವ್ಯಕ್ತಿಯ ಮೇಲೆ ಯಾರೇ ಆಗಲಿ ಕೈ ಮಾಡುವಂಥ ಅವಕಾಶ ನಮ್ಮ ಕಾನೂನಲ್ಲಿಲ್ಲ. ಯಾರು ತಪ್ಪು ಮಾಡಿದರೂ ಕೂಡ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕಾಗುತ್ತೆ. ಆದರೆ ಕಾನೂನನ್ನು ಯಾರು ಕೂಡ ಕೈಗೆ ತೆಗೆದುಕೊಳ್ಳುವಂಥ ಅವಕಾಶ ನಮ್ಮ ಕಾನೂನಿನಲ್ಲಿ ಇಲ್ಲ. ಸೊ ಅಲ್ಲಿನ ಜನಗಳು ಆಕ್ರೋಶ ಭರಿತರಾಗಿ ಆ ಸಂದರ್ಭಕ್ಕೆ ಇವರು ಸ್ನೇಹಿತ ಅನ್ನೋ ಕಾರಣಕ್ಕೆ ಮಂಡ್ಯ ರವಿ ಆಗಿರ್ಬೋದು, ಕೆಂಪಣ್ಣ ಆಗಿರ್ಬೋದು, ಇವ್ರ ಮೇಲೆ ಹಲ್ಲೆಯನ್ನು ಕೂಡ ಮಾಡ್ತಾರೆ. ವೈಯಕ್ತಿಕವಾಗಿ ಕೆಂಪಣ್ಣ ಅವರನ್ನಾಗಿರ್ಬೋದು, ಮಂಡ್ಯ ರವಿ ಅವರನ್ನಾಗಿರ್ಬೋದು ನಾನು ದೂರದಿಂದನೂ ಕೂಡ ಗಮನಿಸಿದ್ದೀನಿ. ಅವರ ವ್ಯಕ್ತಿತ್ವ, ವಿಶೇಷವಾಗಿ ಹೆಣ್ಣು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಮೃದುವಾದಂಥ ವ್ಯಕ್ತಿತ್ವ. ಎಲ್ಲರನ್ನೂ ಕೂಡ ಅಷ್ಟೇ ಗೌರವದಿಂದ ಕಾಣ್ತಾರೆ, ಎಲ್ಲರನ್ನೂ ಕೂಡ ಅಷ್ಟೇ ಪ್ರೀತಿ ಇರುತ್ತೆ. ಹೆಣ್ಣು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವತ್ತೂ ಕೂಡ ಮಿಸ್ಬಿಹೇವಿಯರ್ ಅವರಲ್ಲಿ ಖಂಡಿತಂತೂ ನಾನು ಸತ್ಯವಾಗಿಯೂ ಕೂಡ ನೋಡಿಲ್ಲ. ಸೊ ಆದರೂ ಕೂಡ ಇಂತಹದ್ದೊಂದು ಆರೋಪ ಅವರ ಮೇಲೆ ಕೇಳಿ ಬರುತ್ತೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ಸಹಜವಾಗಿ ಅವರು ಕೂಡ ಹೇಳ್ತಿದ್ದರು, ಏನು ನಾವು ಇಲ್ಲಿ ತಪ್ಪು ಮಾಡಿಲ್ಲ, ಸಹಜವಾಗಿ ನಮ್ಮ ಸ್ನೇಹಿತರು ಒಬ್ರು ಯಾರೋ ಮಾಡಿರೋ ತಪ್ಪಿನಿಂದ ನಮ್ಮೆಲ್ಲರಿಗೂ ಕೂಡ ಶಿಕ್ಷೆ ಆಗಿದೆ ಅನ್ನೋ ರೀತಿ ಅವರುಗಳು ಹೇಳ್ತಾ ಇರುವಂಥದ್ದು. ಸೊ ಆ ಒಂದು ಬಾಲಕಿಯನ್ನು ಅಪಹರಣ ಮಾಡಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು, ಅದೆಲ್ಲವೂ ಕೂಡ ಈಗ ಗುಪ್ತವಾಗಿದೆ. ಆ ವ್ಯಕ್ತಿ ಈಗ ಪೊಲೀಸ್ ಸ್ಟೇಷನಲ್ಲೂ ಕೂಡ ಇದ್ದಾನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಫೋಕ್ಸೋ ಕೇಸ್ ಕೂಡ ದಾಖಲಾಗಿದೆ. ಈಗಾಗಲೇ ಆ ವ್ಯಕ್ತಿ ನ್ಯಾಯಾಂಗ ಬಂಧನದಲ್ಲೂ ಕೂಡ ಇದ್ದಾನೆ. ಇದು ಎಲ್ಲವೂ ಕೂಡ ಆದ ಬಳಿಕ ಅವನಿಗೆ ಒಂದು ತಕ್ಕ ಶಿಕ್ಷೆ ಆಗಲೇಬೇಕಾಗುತ್ತೆ. ಸೊ ಮಾಡಿರ್ತಕ್ಕಂಥದ್ದು ಅವನಲ್ವಾ, ಆ ಒಂದು ವ್ಯಕ್ತಿ ತಪ್ಪು ಮಾಡಿದ್ದಾನೆ ಅಂದಾಗ ಅವನಿಗೆ ತಪ್ಪಿಗೆ ಶಿಕ್ಷೆ ಆಗಬೇಕಾಗುತ್ತೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಸಹಜವಾಗಿ ಏನು ಕಾಡುತ್ತೆ ಅಂದರೆ, ಕೆಂಪಣ್ಣ ಆಗಿರ್ಬೋದು, ರವಿ ಮಂಡ್ಯ ಆಗಿರ್ಬೋದು, ಸೊ ಸಾಕಷ್ಟು ದಿನಗಳಿಂದ ಅವರದೇ ಆದಂಥ ಒಂದು ಪ್ರೇಮನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಎಲ್ಲೋ ಅವರಿಗೆ ಮುಖಕ್ಕೆ ಮಸಿ ಬಳಿಯುವಂಥ ಕೆಲಸ ಆಗಿಬಿಡ್ತು. ಸೊ ಜನಗಳು ಒಂದಿಷ್ಟು ಸಮಾಧಾನದಿಂದ ಯೋಚನೆ ಮಾಡಬೇಕಾಗಿತ್ತು. ಅವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಯಾಕೆ ಮುಂದಾದರು ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ. ಅದು ಮಾಡಿದ್ದು ಮಾತ್ರ ತಪ್ಪು ಅಂತಲೇ ಹೇಳ್ತೀನಿ. ಯಾರು ಮಾಡಿದರೂ ಕೂಡ ತಪ್ಪೇ. ಹಾಗಾಗಿ ಈ ರೀತಿಯಾದಂಥ ವಿಷಯ ಅಲ್ಲಿ ಆಗಿರ್ತಕ್ಕಂಥದ್ದು ಹೊಸ ವರ್ಷದ ಹಿಂದಿನ ದಿನ, ಅಂದರೆ ಮಧ್ಯರಾತ್ರಿ ಡಿಸೆಂಬರ್ 31ರಂದು ಮಧ್ಯರಾತ್ರಿ ಈ ಒಂದು ಕೇಸ್ ಆಗಿರ್ತಕ್ಕಂಥದ್ದು. ಮಾರನೇ ದಿನ ಆಂಜನೇಯ ಟೆಂಪಲ್ಗೆ ಹೋಗ್ತಾರೆ. ಎಲ್ಲರೂ ಕೂಡ ಟೆಂಪಲ್ಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರೊಬ್ಬರು ಇಂದಿನ ದಿನ ಈ ರೀತಿಯಾಗಿ ಕೇಸ್ ಆಗಿದೆ, ಅಂದರೆ ಕೇಸ್ ಬಗ್ಗೆ ಅವ್ರಿಗೂ ಕೂಡ ಅಷ್ಟು ಕ್ಲಾರಿಟಿ ಇರೋದಿಲ್ಲ ಅಂತ ಕಾಣಿಸುತ್ತೆ. ಸೊ ಒಂದು ಸ್ಟೇಷನ್ಗೆ ಹೋಗಿ ನೋಡ್ಕೊಂಡು ಬರಬೇಕು ಆದಂಥ ಸಂದರ್ಭದಲ್ಲಿ ಇವರುಗಳು ಕೂಡ ಅವನಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಜನಗಳು ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥ ವಿಚಾರ ಅದು.
ಸೊ ಈಗ ನಿಮಗೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ. ಸೊ ಮಾಹಿತಿಯನ್ನು ಬಲ್ಲ ಮೂಲಗಳಿಂದ ಪಡೆದುಕೊಂಡು ಈ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ. ಜೊತೆಗೆ ಕೆಂಪಣ್ಣ ಆಗಿರ್ಬೋದು, ರವಿ ಅವರಾಗಿರ್ಬೋದು, ಅವ್ರ ಮೇಲೆ ಕರ್ನಾಟಕದ ಜನತೆ ಸಾಕಷ್ಟು ಅಭಿಮಾನ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಅವರದ್ದೇ ಆದ ವೇಯಲ್ಲಿ ಅವರು ಹೋಗ್ತಾ ಇರುವಂಥವ್ರು, ಯಾರಿಗೂ ಕೂಡ ಒಂದು ಮನಸ್ಸಿಗೆ ನೋವು ಮಾಡದೇ ಇರುವ ರೀತಿಯಲ್ಲಿ. ಉಳಿದವರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ. ಬದಲಿಗೆ ಕೆಂಪಣ್ಣ ಆಗಿರ್ಬೋದು, ರವಿ ಅವರಾಗಿರ್ಬೋದು, ಅವ್ರನ್ನ ಹತ್ತಿರದಿಂದ ನೋಡಿರೋ ಕಾರಣದಿಂದಾಗಿ ಅವ್ರದ್ದೊಂದು ಒಳ್ಳೆಯ ಮನಸ್ಥಿತಿ ಇದೆ. ಅವ್ರಿಗೆ ಈ ರೀತಿಯಾದಂಥ ಒಂದು ಆರೋಪ ಕೇಳಿ ಬರಬಾರ್ದಿತ್ತು, ಅದು ಯಾಕೆ ಈಗ ಆಯಿತು ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಸ್ನೇಹಿತರೆ, ಇದರಿಂದ ಒಂದು ಮುಖ್ಯವಾದಂಥ ಪಾಯಿಂಟನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡಿ ಮಾಡಿ ಸ್ನೇಹ ಮಾಡಬೇಕಂತೆ. ಸ್ನೇಹಿತರಲ್ಲಿ ನಾವೆಲ್ಲರೂ ಕೂಡ ತುಂಬ ಚೆನ್ನಾಗಿರ್ತೀವಿ, ಅಥವಾ ನಮ್ಮ ಜೊತೆ ಎಲ್ಲರೂ ಕೂಡ ಇರುವಂಥವ್ರು ಚೆನ್ನಾಗಿರ್ತಾರೆ. ನಾವೊಬ್ಬರು ಕೆಟ್ಟವರು ಇದ್ದಂತಹ ಸಂದರ್ಭದಲ್ಲಿ ನಮ್ಮಿಂದ ಬೇರೆಯವ್ರಿಗೂ ಕೂಡ ತೊಂದರೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇಲ್ಲಿ ಈ ಗುಂಪಲ್ಲಿ ಕೂಡ ಆಗಿರ್ತಕ್ಕಂಥದ್ದು ಅದೇ. ಯಾರೋ ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂಥ ತಪ್ಪಿನಿಂದ ಇವತ್ತು ತಮ್ಮ ಪ್ರೇಮ್ಗಳನ್ನು ಕೆಲವೊಂದಿಷ್ಟು ಕಂಟೆಂಟ್ ಕ್ರಿಯೇಟರ್ಸ್ಗಳು ಹಾಳು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ. ಸೊ ಅವ್ರ ಮೇಲೆ ಅಪಾರವಾದಂಥ ಗೌರವ ಎಲ್ರಿಗೂ ಕೂಡ ಇದೆ. ಅವರದೇ ಸ್ಟೈಲ್ನಲ್ಲಿ ಅವರು ಒಂದು ಜನರನ್ನು ತಮ್ಮ ಹತ್ರ ಸೆಳೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಸಾಕಷ್ಟು ಪ್ರೀತಿ ಕಾಳಜಿಯನ್ನು ಜನರಿಂದ ಪಡೆದುಕೊಂಡಿದ್ದಾರೆ. ಯಾವುದೋ ಒಂದು ಕಪ್ಪು ಚುಕ್ಕೆ ಕೂತ್ಕೊಂತು ಹೊರತುಪಡಿಸಿ ಅದು ಅಲ್ಲೇ ಇರುತ್ತೆ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಸೊ ಈಗ ಒಂದಿಷ್ಟು ನಾವು ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು, ಯಾವುದೇ ಸ್ನೇಹ ಸಂಬಂಧಗಳಾಗಿರಲಿ, ಯಾವುದನ್ನು ಎಷ್ಟಿಗೆ ಇಡಬೇಕು ಮತ್ತು ಯಾರ ಜೊತೆ ಯಾವ ಸಂದರ್ಭದಲ್ಲಿ ನಾವು ಇರಬೇಕು, ಅದೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಸ್ನೇಹಿತರಿದ್ದಾರೆ ಅಂದ ತಕ್ಷಣ ಎಲ್ಲ ಕಡೆಗೂ ಸ್ನೇಹಿತರು ಉಪಯೋಗಕ್ಕೆ ಬರ್ತಾರಾ? ಖಂಡಿತವಾಗಿಯೂ ಇಲ್ಲ. ಎಲ್ಲ ಕಡೆಗೂ ಉಪಯೋಗಕ್ಕೆ ಬರೋದಿಲ್ವಾ? ಖಂಡಿತವಾಗಿಯೂ ಬರ್ತಾರೆ. ಆದರೆ ಯಾವ ಸಂದರ್ಭದಲ್ಲಿ ಯಾರ ಜೊತೆಗೆ ಇರಬೇಕು, ಯಾವ ಸಂದರ್ಭದಲ್ಲಿ ನಾವು ಹೇಗಿರಬೇಕು, ಯಾವ ಸಂದರ್ಭಕ್ಕೆ ನಾವು ಹೇಗೆ ಆಗಬೇಕು ಅನ್ನೋದು ಕೂಡ ತುಂಬ ಮುಖ್ಯವಾಗುತ್ತೆ. ಸ್ನೇಹ ಅನ್ನೋದು ಅದೊಂದು ಸಮುದ್ರ ಇದ್ದ ಹಾಗೆ. ನಾವು ಎಷ್ಟು ಜನರು ಬೇಕಾದರೂ ಸ್ನೇಹಿತರನ್ನು ಮಾಡ್ಕೊಳ್ಬೋದು, ಎಷ್ಟು ಜನರ ಜೊತೆ ಸ್ನೇಹಿತರಾಗಿ ಇರಬಹುದು. ಆದರೆ ನಾವು ಯಾವ ಸಂದರ್ಭದಲ್ಲಿ ಹೇಗಿರ್ತೀವಿ ಅನ್ನೋದು ಕೂಡ ಒಂದು ತುಂಬ ಮುಖ್ಯವಾದಂಥ ಸಂಗತಿ ಕೂಡ ಆಗುತ್ತೆ. ಆದರೆ ಈ ಒಂದು 16 ವರ್ಷದ ಅಪ್ರಾಪ್ತ ಬಾಲಕಿ ಏನಿದ್ದಾಳೆ, ಅವಳನ್ನು ಅಪಹರಿಸಿಕೊಂಡು ಹೋಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ತಪ್ಪು. ಈ ಒಂದು ವ್ಯಕ್ತಿಗೆ ಖಂಡಿತವಾಗಿಯೂ ಶಿಕ್ಷೆ ಆಗಬೇಕಾಗುತ್ತೆ. ಕಾನೂನಿನ ರೀತಿಯಲ್ಲಿ ಏನು ಕ್ರಮಗಳಿದ್ದಾವೆ ಆ ಎಲ್ಲವೂ ಕ್ರಮಗಳು ಕೂಡ ಜರುಗಬೇಕಾಗುತ್ತೆ. ಒಂದು ಹೆಣ್ಣು ಮಗಳನ್ನು ಅಪಹರಣ ಮಾಡ್ಕೊಂಡು ಹೋಗೋದಿದೆಯಲ್ಲ, ನಿಜಕ್ಕೂ ಇದೊಂದು ನೋವಿನ ಸಂಗತಿ. ಇಂಥ ಘಟನೆಗಳು ಇತ್ತೀಚೆಗಂತೂ ನಮ್ಮ ರಾಜ್ಯದಲ್ಲಿ ಮಿತಿಮೀರಿ ಬಿಟ್ಟಿದ್ದಾವೆ. ಎಣ್ಣೆ ಮತ್ತಲ್ಲಿ ಆಗಿರ್ಬೋದು, ಅಥವಾ ಇನ್ಯಾವುದೋ ಡ್ರಗ್ಸ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಆ ಮತ್ತುಗಳಲ್ಲಿ ಅವರುಗಳು ಏನು ಮಾಡ್ತಾ ಇದ್ದಾರೆ ಅನ್ನೋ ಪರಿಜ್ಞಾನವೂ ಕೂಡ ಅವರ ಮೈ ಮೇಲೆ ಇಲ್ಲದಂತ ಆಗಿಬಿಡ್ತಾ ಇದೆ. ಇಂಥವರಿಂದ ಒಂದು ಕಂಟೆಂಟ್ ಕ್ರಿಯೇಟರ್ಸ್ ಆಗಿರ್ಬೋದು, ಅಥವಾ ಅವರ ಸ್ನೇಹಿತರಿಗಾಗಿರ್ಬೋದು, ಎಲ್ರಿಗೂ ಕೂಡ ಕೆಟ್ಟ ಹೆಸರು ಅಂತಲೇ ಹೇಳ್ಬೋದು. ಸೊ ಯಾರೋ ಒಬ್ಬರು ಮಾಡಿರ್ತಕ್ಕಂಥ ಒಂದು ತಪ್ಪಿನಿಂದ ಇವತ್ತು ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಸೊ ಈಗ ನಿಮಗೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬೆಳವಣಿಗೆಗಳಾಗಿತ್ತು, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ತೊಂದರೆಗಳಾಗಿದ್ದು, ಏನು ಈ ವಿಷಯ ಎಲ್ಲವೂ ಕೂಡ ನಿಮಗೆ ಈಗಾಗಲೇ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.